ನೀವುಗಳೆಲ್ಲ ಈ ಮುಸುಕುದಾರಿಯಾಗಿರುವಂತಹ ಅನಾಮಿಕ ವ್ಯಕ್ತಿ ಭೀಮನನ್ನ ತುಂಬಾ ತುಂಬಾ ಚೆನ್ನಾಗಿ ನೋಡಿದ್ದೀರಾ ಅಲ್ವಾ? ಭೀಮ ತನ್ನ ಮುಖ ಯಾರಿಗೂ ಕಾಣದ ಹಾಗೆ ಮುಖಕ್ಕೆ ಒಂದು ಮಾಸ್ಕ್ ಹಾಕಿಕೊಂಡು, ಅಂದ್ರೆ ಒಂದು ಮುಸುಕನ್ನ ಧರಿಸಿಕೊಂಡು ರಾಜ್ಯದ ಜನರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾನೆ, ಮೀಡಿಯಾಗಳ ಮುಂದೆನೂ ಸಹ ಕಾಣಿಸ್ಕೊಳ್ತಾ ಇದ್ದಾನೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದೊಂದು ದಿನ ಈ ಕೆಳಗಡೆ ಕಾಣಿಸ್ತಾ ಇದಾರಲ್ಲ, ಮಟ್ಟಣ್ಣ, ತಿಮ್ಮಣ್ಣ, ಸಾವಿರಾರು ಬುರುಡೆಗಳ ಸರದಾರನಾಗಿರುವಂತಹ ಬುರುಡೆ ಸಮೀರ, ಸುಜಾತಾ ಭಟ್, ಹಾಗೆ ಕೆಲವೊಂದಷ್ಟು ಜನ ಇದ್ದಾರೆ. ಇವರೆಲ್ಲರ ಪರಿಸ್ಥಿತಿ ಈ ನಮ್ಮ ರಾಜ್ಯದಲ್ಲಿ ಈ ಮುಸುಕುದಾರಿ ಭೀಮನ ರೀತಿಯಾಗೇನೆ ಆಗುತ್ತೆ. ಅಬ್ಬಬ್ಬಾ, ಅದೆಂತಹ ಸುಳ್ಳುಗಳು ರಾಜ್ಯದ ಜನರ ಮುಂದೆ, ಕಣ್ಣಿನ ಮುಂದೆ ಕಂಡ ಹಾಗೇನೆ ಹೇಳ್ಬಿಟ್ರಲ್ಲ, ಕಣ್ಣಿನ ಮುಂದೆ ಕಂಡ ಹಾಗೆ ತೋರಿಸ್ಬಿಟ್ರಲ್ಲ. ಈ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಈಗಾಗಲೇ ತಮ್ಮ ತಮ್ಮ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕ್ರಪ್ಪ? ಯಾಕೆ? ನೀವು ಹೇಳಿರುವಂತಹದ್ದು, ತೋರಿಸಿರುವಂತಹದ್ದು ಸತ್ಯ ಅಂತ ಅಂದ ಮೇಲೆ ನಿಮ್ಮ ವಿಡಿಯೋಗಳನ್ನ ಏಕೆ ಡಿಲೀಟ್ ಮಾಡ್ಕೊಳ್ಬೇಕಾಗಿತ್ತು? ನಿನ್ನೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ರಲ್ಲ, ಇದರ ಹಿಂದೆ ಭಯಂಕರ ಕೆಲವೊಂದಷ್ಟು ಜನರ ಷಡ್ಯಂತ್ರಗಳಿದಾವೆ ಅಂತ, ಅದಕ್ಕಾಗಿ ಭಯ ಬಿದ್ರ? ಮುಂದೆ ಇನ್ನೂ ತನಿಖೆಗಳಿದಾವೆ, ಇರ್ಲಾರ್ದಲೇನೆ ಇರುವೆ ಬಿಟ್ಕೊಂಡ್ರು ಅನ್ನೋ ಒಂದು ಮಾತಿದೆ. ನೀವುಗಳು ನೋಡಿದ್ರೆ ಇರುವೆ ಅಲ್ಲ, ಹೆಬ್ಬಾವನೆ ಬಿಟ್ಕೊಂಡಿದ್ದೀರಾ. ಮುಂದೆ ಅದೇನೇನಾಗುತ್ತೋ ಆ ಮಂಜುನಾಥನಿಗೆ ಗೊತ್ತು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.